ಸರ್, ಈಗ ಸೆಂಟ್ರಲ್ ಇಂಟೆಲಿಜೆನ್ಸನ್ನು ಒತ್ತೊಟ್ಟಿಗೆ ಸೈಡಿಗಿಡೋಣ, ಇನ್ನು ಸ್ಟೇಟ್ ಇಂಟೆಲಿಜೆನ್ಸನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಸೈಡಿಗಿಡೋಣ. ಇವೆರಡನ್ನು ನಿಯಂತ್ರಿಸುವಂತಹ ಸೆಂಟ್ರಲ್ಗೂ ಇದ್ರ ಬಗ್ಗೆ ಆಸಕ್ತಿ ಇಲ್ಲ. ಇನ್ನು ಇವರನ್ನು ಪತ್ತೆ ಹಚ್ಚೋದಕ್ಕೆ ಸ್ಟೇಟ್ ಗೌರ್ಮೆಂಟಿಗೂ ಕೂಡ ಆಸಕ್ತಿ ಇಲ್ಲ. ಸೊ ನಿಮಗೇನು ಅನಿಸುತ್ತೆ ಸರ್? ಕೇಂದ್ರ ಸರ್ಕಾರಕ್ಕೆ ಇದರಲ್ಲಿ ಆಸಕ್ತಿ ಇಲ್ಲ ಅಂತ ನಂಗೆ ಅನ್ನಿಸ್ತಾ ಇಲ್ಲ, ಪ್ರಾಮಾಣಿಕವಾಗಿ ಹೇಳೋದಾದರೆ. ಆದರೆ ರಾಜ್ಯ ಸರ್ಕಾರಕ್ಕಂತೂ ಖಂಡಿತ ಆಸಕ್ತಿ ಇಲ್ಲವೇ ಇಲ್ಲ ಅನ್ನೋದು ಎದ್ದು ಕಾಣ್ತಾ ಇದೆ. ಅದು ಕಾರಣ ಅಪೀಸ್ಮೆಂಟ್, ಅಲ್ಪಸಂಖ್ಯಾತರ ತುಷ್ಟೀಕರಣ, ಪೊಲಿಟಿಕಲ್ ಮೈಲೇಜ್. ಆ ಕಾರಣಕ್ಕಾಗಿ ಅವರ ವೋಟ್ ಬ್ಯಾಂಕ್ಗಳ ನಿರ್ಮಾಣಕ್ಕಾಗಿ ಅವರುಗಳೇ ಗುಂಪಾಗಿ ಅವರನ್ನು ಕರೆಸ್ಕೊಂಡು ರೈಲ್ವೆ ನಿಲ್ದಾಣಗಳೆಲ್ಲ ಸ್ವಾಗತಿಸಿ ಯಾವುದೋ ಕೆಲವು ಸ್ಥಳಗಳಲ್ಲಿ ಅವರ ಆಶ್ರಯ ಪಡ್ಕೊಳ್ಳೋ ರೀತಿಯಲ್ಲಿ ಮಾಡಿ ಆ ಸ್ಥಳಗಳಲ್ಲಿ ಅಕ್ರಮ ನಿವೇಶನಗಳನ್ನು, ಸ್ಲಮ್ಗಳನ್ನು ಡೆವಲಪ್ ಮಾಡಿಸಿ ಅದನ್ನು ರೆಗ್ಯುಲರೈಸ್ ಮಾಡಿ ಆ ಸ್ಲಮ್ಗಳನ್ನು ಅವ್ರಿಗೆಲ್ಲ ದಾಖಲೆಗಳನ್ನು ಕೊಟ್ಟು ಓಟ್ಗಳನ್ನು ಪಡೆದು ದೇಶವನ್ನು ಹೊಡಿತಾ ಇದ್ದಾರೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಯಾತಕ್ಕಾಗಿ ನಿಧಾನ ಮಾಡ್ತಾ ಇದೆ ಅಂತ ಅನಿಸುತ್ತೆ. ಅವ್ರೇನು ಕ್ರಮ ತಗೊಂಡಿಲ್ಲ ಅಂತ ನಂಗೆ ಅನಿಸಲ್ಲ. ಆದರೆ ಸಂಬಂಧಪಟ್ಟ ಇಲಾಖೆಗಳನ್ನು ದೇ ಶುಡ್ ಆಕ್ಟಿವೇಟ್ ದಾಟ್ ಮೋರ್, ಕ್ರಿಯಾಶೀಲರಾಗಬೇಕು, ಹೆಚ್ಚು ಕ್ರಿಯಾತ್ಮಕವಾಗಿ ಕೆಲಸ ಮಾಡಬೇಕು. ಇವನ್ನೆಲ್ಲ ಅಕ್ರಮ ನುಸುಳುಕೋರನ್ನ ಡಿಪೋರ್ಟ್ ಮಾಡಲೇಬೇಕು, ಇಲ್ಲದವರು ನಾವು ಯಾರೂ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ನಾನು ಇತ್ತೀಚೆಗೆ ಮಂಡ್ಯದಲ್ಲಿ ಒಂದು ಗ್ರಾಮ, ಹಳ್ಳಿ, ಅಲ್ಲಿ ನಾನೊಬ್ಬ ಸ್ನೇಹಿತರ ಮನೆಗೆ ಹೋಗಿದ್ದೆ, ನನ್ನ ಆತ್ಮೀಯರು. ಅಲ್ಲಿ ನಾನು ನೋಡಿದಾಗ ಅಲ್ಲಿ ಕಬ್ಬು ಹರಿಯುವ ಕೆಲಸಗಳಲ್ಲಿ ಇವರುಗಳೇ ಇದ್ರು. ಅಲ್ಲಿ ಅವರು ಭಾಷೆ ಬರೋದಿಲ್ಲ, ಆದರೆ ಇವರುಗಳಲ್ಲೇ ಕೆಲಸ ಮಾಡ್ತಾ ಇದ್ರು. ಒಂದು ವೇಳೆ ನಮ್ಮ ಕೆಲಸಗಾರರ ಕೊರತೆ ಇದೆ, ಕಾರ್ಮಿಕರ ಕೊರತೆ ಇದೆ ಅಂತ ನಾವು ಅವರನ್ನು ಇಟ್ಕೊಂಡದ್ದು ಆದರೆ ಮುಂದಿನ ದಿನಗಳಲ್ಲಿ ಅವರು ಏನೆಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ತಾ ಇಲ್ಲ. ಅವರ ಅಕ್ರಮ ಚಟುವಟಿಕೆಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ನಮ್ಮ ಕೆಲಸಗಾರ ಇಲ್ಲ, ನಮ್ಮ ಕೆಲಸ ಮಾಡಲಿ ಅಂತ ಹೇಳಿ ಮಾತ್ರ ಏಜೆಂಟ್ಗಳ ಮೂಲಕ ಅವ್ರನ್ನ ಕರೆಸ್ಕೊಂಡು ಚಿಕ್ಕಮಂಗ್ಳೂರಿನಲ್ಲಿ, ಕೊಡಗಿನಲ್ಲಿ, ಕಾಫಿ ಎಸ್ಟೇಟ್ಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ ಯಥೇಚ್ಛವಾಗಿ ಕೆಲಸಗಳು ನಡೀತಾ ಇದೆ. ಇದು ಅಪಾಯಕಾರಿ. ಅನುಕಂಪದ ಆಧಾರದಲ್ಲಿ ಅಥವಾ ಮತ್ತೊಂದು ಕಮ್ಮಿ ಸಂಬಳಕ್ಕೆ ಬಂದ್ಬಿಡ್ತಾರಲ್ಲ ಅನ್ನೋದು ಅದು ಇರಬಹುದು. ಈಗ ನಾವು ಏನು ಮಾಡಬೇಕು, ಮಾನವೀಯ ದೃಷ್ಟಿಯಿಂದ ಆಯಿತು, ಅವ್ರಿಗೇನು ಬೇಕೋ ಜಲ, ನೆಲ ಎಲ್ಲ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ. ಒಂದಷ್ಟು ದಿವಸ ಕಾಲಾವಕಾಶ ಕೊಟ್ಟು ಅವ್ರಿಗೆಲ್ಲ ನೋಟಿಸ್ ಕೊಟ್ಟು ಕಾನೂನು ಕ್ರಮ ಜರುಗಿಸಿ ಅವ್ರನ್ನ ಅವ್ರ ದೇಶಕ್ಕೆ ವಾಪಸ್ ಕಳಿಸ್ಬೇಕು. ಉದಾಹರಣೆಗೆ ಅಮೆರಿಕಾದ ಸರ್, ಇಲಿಟ್ರೇಟ್ ಸಿವಿಲಿಯನ್ಸ್ ತೀರಾ ಕಡಿಮೆ ಇರುವಂತಹ ಅತ್ಯಂತ ಸಂಪದ್ಭರಿತ ಮತ್ತು ಮುಂದುವರಿದ ದೇಶ ಅಮೆರಿಕ. ಆ ಅಮೆರಿಕದಲ್ಲಿ ನನ್ನ ದೇಶದ ಒಳಗೆ ಅಮೆರಿಕನ್ಸ್ ಅಲ್ಲದೆ ಪರರಾಷ್ಟ್ರದ ಯಾವುದೇ ಅಕ್ರಮ ನಿವಾಸಿ ಇಲ್ಲಿ ಇರಕೂಡ್ದು ಅಂತ ಹೇಳಿ ಟ್ರಂಪ್ ನಿರ್ಧಾರ ಮಾಡಿ ಸುಮ್ಮನಾದ್ನ ಇಲ್ಲ. ಪ್ರತಿಯೊಬ್ಬರನ್ನ ಹುಡುಕಲಾಯಿತು, ಅವರು ಇದ್ದ ಶೆಡ್ಗೆ ಹೋಗಲಾಯಿತು, ಅವರನ್ನ ಕೈ ಕಾಲು ಕಟ್ಟಿ ಹಾಕಿ ಭಾರತದ ಪ್ರಜೆಯನ್ನು ಒಳಗೊಂಡು ಫ್ಲೈಟ್ ಮಾಡಿ ಕಳಿಸ್ಕೊಟ್ಟ. ಇದು ತುಂಬ ನಾವು ಯೋಚನೆ ಮಾಡಬೇಕಾಗಿರತಕ್ಕಂಥ ವಿಚಾರ ಸಹ. ಇಲ್ಲಿ ಕಾರಣ ಏನು ಅಂದರೆ, ಅಮೆರಿಕ ಅತ್ಯಂತ ಮುಂದುವರಿದ ರಾಷ್ಟ್ರ, ಜಗತ್ತಿನ ದೊಡ್ಡಣ್ಣ, ಮಾನವ ಹಕ್ಕುಗಳ ಬಗ್ಗೆ ದೊಡ್ಡ ಪ್ರತಿಪಾದನೆ ಮಾಡತಕ್ಕಂಥ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಸಂಘಟನೆಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರು ಅವರು. ಅದಕ್ಕೆ ಹಣಕಾಸು ಸಹಾಯ ಮಾಡತಕ್ಕಂಥವ್ರು ಅಮೆರಿಕದವರು. ಅಷ್ಟೆಲ್ಲ ಇದ್ರೂ ಸಹ ಆ ದೇಶದ ಅಧ್ಯಕ್ಷ ಈಗ ನಡ್ಕೊಂಡ ಯಾವ ರೀತಿ ಕೈಕಾಲುಗಳಿಗೆ ಸರಪಳಿಗಳನ್ನು ಹಾಕಿ ವಿಮಾನವನ್ನು ಹತ್ತಿಸಿ ವಲಸಿಗರನ್ನು ಹೇಗೆ ದೇಶದ ಹೊರಗಡೆ ದಬ್ಬದ, ಅವ್ರಿಗೆ ಹಣದ ಆಮಿಷ ತೋರಿಸ್ದ, ಭಯೋತ್ಪಾದನೆ ಮಾಡಿ ಬೆದರಿಕೆಯಾಗಿ ಹೋಗ್ಲೇಬೇಕು ಅಂತ ಹೇಳಿ ಓಡಿಸಿದ್ರು. ಅವ್ರಿಗೆ ಮಾನವ ಹಕ್ಕುಗಳು ಇಲ್ಲ. ಮಾನವ ಹಕ್ಕುಗಳಿಗಾಗಿ ಸದಾ ಅವರು ಆ ನೋಬೆಲ್ ಪ್ರಶಸ್ತಿ ಮತ್ತೊಂದು ಇನ್ನೊಂದ್ರ ಬಗ್ಗೆ ಮಾತಾಡೋರು, ಸಂಘಟನೆಗಳಿಗೆ ಬೆಂಬಲ ಕೊಡ್ತಕ್ಕಂಥ ಅಂತಹ ದೇಶದ ಅಧ್ಯಕ್ಷ ಈ ಮಟ್ಟಕ್ಕೆ ನಡ್ಕೋತಾನೆ. ಅವನು ಮಾನವೀಯತೆ ಇಲ್ಲ, ನಮ್ಮ ಮಾನವೀಯತೆ ಬೋಧನೆ ಮಾಡ್ತಾನೆ. ಪಾಕಿಸ್ತಾನಕ್ಕೆ ಪ್ರೇರಣೆ ಕೊಡ್ತಾನೆ, ಬಾಂಗ್ಲಾದೇಶ ಪ್ರೇರಣೆ ಕೊಡ್ತಾನೆ, ಬಾಂಗ್ಲಾದೇಶದನ್ನು ಹೆತ್ಕಡ್ತಾನೆ, ಮೊನ್ನೆಲ್ಲ ಶೋಭೆ ಮಾಡಿಸಿಯಾನೆ, ನೂರಾರು ಹತ್ಯೆಗಳೆಲ್ಲ ಆಗಿದೆ, ಎಷ್ಟೊಂದು ಜನರ ದೇಶ ಬಿಟ್ಟು ಓಡಿಸಿದ್ದಾರೆ. ಇದು ಅಮೆರಿಕ ಮಾಡ್ತಕ್ಕಂಥ ಕುತಂತ್ರ. ನಾವು ಬೆಳಿಬಾರ್ದು, ನಾವು ಜಗತ್ತಲ್ಲಿ ದೊಡ್ಡವರು ಆಗಬಾರ್ದು, ಅವ್ರದ್ದೇ ಸಾಮ್ರಾಜ್ಯ ಇರಬೇಕು. ಈ ಒಂದು ಕೆಟ್ಟ ದೃಷ್ಟಿಯಿಂದ
ಅಮೆರಿಕ ನಿರಂತರವಾಗಿ ಶತಮಾನಗಳಿಂದ ನಮಗೆ ಈ ತೊಂದರೆ ಕೊಡ್ತಾ ಇದೆ. ಶತಮಾನಗಳೆಲ್ಲ ದಶಕಗಳಿಂದ ಈ ತೊಂದರೆ ಕೊಡ್ತಾ ಇದ್ದಾರೆ. ಸರ್, ಈಗ ನಾವು ಹಂತವಾಗಿ ಬರೋಣ ಸರ್. ಈ ಅಕ್ರಮ ನುಸುಳುಕೋರು, ನೀವು ಆಗ್ಲೇ ಹೇಳ್ತಾ ಇದ್ರಿ, ಪಾಸ್ಪೋರ್ಟ್ ಆಕ್ಟ್ ನಲ್ಲಿ ಅಫೆನ್ಸ್ ಮಾಡ್ತಾರೆ, ಇನ್ನು ಫಾರಿನರ್ ಆಕ್ಟ್ ನಲ್ಲೂ ಕೂಡ ಅಫೆನ್ಸ್ ಮಾಡ್ತಾರೆ, ಇನ್ನು BNS ಸಂಹಿತೆಯಲ್ಲೂ ಕೂಡ ಇವರು ಅಪರಾಧ ಭಾಗಿಯಾಗ್ತಾರೆ. ಸರ್, ಈಗ ಪಾಸ್ಪೋರ್ಟ್ ಆಕ್ಟ್ ಅಲ್ಲಿ ಯಾವ ತರಹದ ಅಪರಾಧವೆಸಗಬಹುದು ಸರ್ ಇವರು? ಈಗ ಈ ಪಾಸ್ಪೋರ್ಟ್ ಆ್ಯಕ್ಟು, ಸಿಟಿಜನ್ಶಿಪ್ ಆ್ಯಕ್ಟು, ಫಾರಿನರ್ಸ್ ಆ್ಯಕ್ಟು ಒಂದಕ್ಕೊಂದು ಸಂಬಂಧಪಟ್ಟಿರ್ತಕ್ಕಂಥ ಕಾಯ್ದೆಗಳು. ಇವೆಲ್ಲವನ್ನ ಭಾರತ ಸರ್ಕಾರ ಕಾನೂನು ಪರಿಪಾಲನೆ ದೃಷ್ಟಿಯಿಂದ ರೂಪಿಸಿರ್ತಕ್ಕಂಥ ಕಾಯ್ದೆಗಳು. ಯಾವ ವಿದೇಶಿಯ ದೇಶದೊಳಗೆ ಹೇಗೆ ಬರಬೇಕು, ಅವನು ಹೇಗೆ ಸಿಟಿಜನ್ಶಿಪ್ ತಗೋಬೇಕು ಅಥವಾ ಹೇಗೆ ವಾಸ ಮಾಡಬೇಕು, ಅವನಿಗೆ ಹೇಗೆ ವೀಸಾ ಪಡಿಬೇಕು, ಅದು ಮುಗಿದ ನಂತರ ಅವನು ಹೇಗೆ ಹೋಗಬೇಕು, ಎಲ್ಲ ನಿಯಮಗಳು ಈ ಕಾಯ್ದೆಗಳಲ್ಲಿದೆ. ಈ ನುಸುಳುಕೋರರು ಎಲ್ಲ ಕಾಯ್ದೆಗಳ ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ಅದು ಶಿಕ್ಷಾರ್ಹ ಅಪರಾಧ. 2 ವರ್ಷದಿಂದ 7 ವರ್ಷದವರೆಗೆ ದಂಡಿಸಲ್ಪಡಬಹುದಾದ ಎಲ್ಲ ಕಾನೂನು ಬಾಹಿರ ಕೃತ್ಯಗಳನ್ನು ನುಸುಳುಕೋರರು ಮಾಡಿದ್ದಾರೆ. ಹೇಗೆ ಅಂತ ನೀವು ಕೇಳ್ತೀರಾ? ಈಗ ಒಂದು ಬಸ್ ಸರ್ಟಿಫಿಕೇಟ್ ಟ್ಯಾಂಪರ್ ಮಾಡ್ತಾರೆ, ಅದನ್ನು ಮಿಸ್ರೆಪ್ರೆಸೆಂಟ್ ಮಾಡ್ತಾರೆ, ಫಾಲ್ಸ್ ಡಿಕ್ಲರೇಷನ್ ಮಾಡ್ತಾರೆ, ಸರ್ಕಾರದಿಂದ ಆಧಾರ್ ಕಾರ್ಡ್ ಪಡಿತಾರೆ, ಪ್ಯಾನ್ ಕಾರ್ಡ್ ಪಡಿತಾರೆ, ಡ್ರೈವಿಂಗ್ ಲೈಸೆನ್ಸ್ ಪಡಿತಾರೆ, ವೋಟರ್ ಕಾರ್ಡ್ ಪಡಿತಾರೆ, ರೇಷನ್ ಕಾರ್ಡ್ ಪಡಿತಾರೆ, ಎಲ್ಲ ಸೌಲಭ್ಯಗಳನ್ನು ಮಜಾ ಉಡಾಯಿಸ್ತಾ ಇದ್ದಾರೆ. ಅವ್ರ ಕೊಡುಗೆ ಈ ದೇಶಕ್ಕೇನಿದೆ? ನಾವು ಹಿಂದೆ ಅಷ್ಟೆಲ್ಲ ತ್ಯಾಗ ಮಾಡಿ ಜೈ ಬಾಂಗ್ಲಾದೇಶ್ ಮಾಡಿ ಬಾಂಗ್ಲಾದೇಶವನ್ನು ನಿರ್ಮಾಣ ಮಾಡಿ ಕೊಟ್ಟವಲ್ಲ 1971ರಲ್ಲಿ. ಅದಕ್ಕೆ ಅವ್ರು ನಮ್ಗೆ ಕೊಟ್ಟಿರ್ತಕ್ಕಂಥ ಪ್ರತಿಫಲ ಏನು? ಮೊನ್ನೆ ನಡೆದಂಥ ದಂಗೆಗಳನ್ನು ನಾವೆಲ್ಲರೂ ನೋಡಿದ್ದೀವಿ ಮಾಧ್ಯಮಗಳಲ್ಲಿ. ಹೀಗಿರುವಾಗ ಮುಂದೆ ಇವರು ಏನು ಮಾಡಬಹುದು ಅನ್ನೋ ಕಲ್ಪನೆ ನಮಗೆ ಬರಬೇಕು. ಪ್ರಾಮಾಣಿಕವಾಗಿ ಅದನ್ನು ಹೆದರಿಸ್ತಕ್ಕಂಥ ಪ್ರಯತ್ನ ಈಗಲಿಂದ ಪ್ರಾರಂಭ ಮಾಡದೆ ಹೋದರೆ ಅದು ಕೈ ಮೀರಿ ಬಿಡುತ್ತೆ. 24 ಗಂಟೆ ನಮ್ಮ ದೇಶ ರಕ್ತಪಾತಗಳ ಮಧ್ಯೆ, ಬಾಂಬು ಬಂದೂಕುಗಳ ಮಧ್ಯೆ ನಾವು ಜೀವನ ನಡೆಸುವಂಥ ದಿನ ಮುಂದೆ ಬರಬಹುದು. ಅದಕ್ಕಾಗಿ ಈ ವಿಚಾರದಲ್ಲಿ ಸರ್ಕಾರ ಕೂಡಲೇ ಎಚ್ಚೆತ್ಕೋಬೇಕು, ಕಠಿಣವಾಗಿ ಕ್ರಮ ಕೈಗೊಳ್ಳಲೇಬೇಕು. ಅದು ರಾಜ್ಯ ಸರ್ಕಾರ ಆಗಿರಲಿ, ಕೇಂದ್ರ ಸರ್ಕಾರ ಆಗಿರಲಿ, ಕೇಂದ್ರ ಗೂಢಾಚಾರ ಇಲಾಖೆ ಆಗಲಿ, ರಾಜ್ಯ ಗೂಢಾಚಾರ ಇಲಾಖೆ ಆಗಲಿ, ಇನ್ಫಾರ್ಮೇಷನ್ IB ಆಗಿರಲಿ, ಎಲ್ಲ ಇಲಾಖೆಗಳು ಕೂತು ಚರ್ಚಿಸಿ ಇದರ ಬಗ್ಗೆ ಸಮಗ್ರವಾದ ಕ್ರಮ ಜಾರಿಗೊಳಿಸಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.